ನಮಸ್ಕಾರ, CK ಅಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೋಡ್ ಸೈಡಲ್ಲಿ ಮಾಡುವಂಥ ಗೋಬಿ ಮಂಚೂರಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಒಂದು ಕ್ಯಾಬೇಜು, ರೆಡ್ ಚಿಲ್ಲಿ ಪೌಡರು, ಸಾಲ್ಟು, ಮೈದಾ ಹಿಟ್ಟು, ಕಾರ್ನ್ ಹಿಟ್ಟು, ಜಿಂಜರು, ಗಾರ್ಲಿಕ್ಕು, ಟೊಮೊಟೊ ಸಾಸು, ಆಯಿಲ್ಲು, ಆನಿಯನ್ನು, ಗ್ರೀನ್ ಚಿಲ್ಲಿ ಪೇಸ್ಟು, ಕೊತ್ತಂಬರಿ ಸೊಪ್ಪು. ಈಗ ನೋಡಿ, ನಾನು ಸಣ್ಣಕ್ಕೆ ಕೋಸನ್ನ ಹಚ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಚಮಚ ಖಾರದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮೈದಾ ಹಿಟ್ಟು. ನಾನೊಂದು 2 ಚಮಚ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಕಾರ್ನ್ ಹಿಟ್ಟು ಜಾಸ್ತಿ ಇರಬೇಕು ಗೋಬಿ ಮಂಚೂರಿಯಲ್ಲಿ, ಯಾಕೆಂದರೆ ಕ್ರಿಸ್ಪಿಯಾಗಿ ಬರಬೇಕು ಜಾಸ್ತಿ, ಅದಕ್ಕೋಸ್ಕರ ಕಾರ್ನ್ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಟೊಮೊಟೊ ಸಾಸು. ನಾನು ಕಿಸಾನ್ ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ, ಯಾಕಂದರೆ ಅದೇ ಟೇಸ್ಟ್ ಬರೋದು. ಲೋಕಲ್ ಯೂಸ್ ಮಾಡ್ತಾಯಿಲ್ಲ. ಲೋಕಲ್ ಯೂಸ್ ಮಾಡಬೇಡಿ, ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ. ಈಗ ಫಸ್ಟು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀರನ್ನ ಚಿಮುಕ್ಸ್ಕೊಳ್ಳಿ. ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಈಗ ಕೈಯಲ್ಲಿ ನೀಟಾಗಿ ಕಲಿಸ್ಕೊಳ್ಳಿ. ಅದನ್ನು ಗಟ್ಟಿಯಾಗಿ ಕಲಿಸ್ಬೇಕು. ಹಿಟ್ಟು ನೀರಾಗಿ ಕಲಿಸ್ಬೇಡಿ. ನೋಡಿ, ಉಂಡೆ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಹಿಟ್ಟು ಇಡಿಸುತ್ತೆ. ಇದಕ್ಕೆ ನೈಟ್ ಹಾಕಿ ಕಲಿಸ್ಕೊತೀನಿ. ನೋಡಿ, ಈ ಥರ ಕಲಿಸ್ಕೋಬೇಕು ಗೋಬಿ ಮಂಚೂರಿನ ಹಿಟ್ಟನ್ನ. ನೋಡಿ, ಈಗ ಸಣ್ಣಕ್ಕೆ ಬರುತ್ತೆ, ಇಷ್ಟು ನೀಟಾಗಿ ಉಂಡೆ ಬರುತ್ತೆ. ಈಗ ಇದನ್ನು ಎಣ್ಣೆಯಲ್ಲಿ ಕರಿಯೋಣ. ನೋಡಿ, ಈಗ ಎಣ್ಣೆ ಕಾದಿದೆ ಚೆನ್ನಾಗೆ. ಈಗ ಸಣ್ಣ ಪೀಸ ಉಂಡೆಯಾಗಿ ಬಿಡಿ. ತುಂಬ ದಪ್ಪ ಬಿಡಬೇಡಿ, ಚಿನ್ನಕ್ಕೆ ಚೆನ್ನಾಗಿರಲ್ಲ, ಒಳಗಡೆ ಹಸಿ ಇರುತ್ತೆ. ಅದಕ್ಕೋಸ್ಕರ ತೆಳ್ಳಗೆ ಬಿಡಿ, ಸಣ್ಣಾಗೆ ಉಂಡೆ ಆಗಿಬಿಡಿ. ನೋಡಿ, ಇದೇ ಥರ ಇಷ್ಟೇ ಸೈಜಲ್ಲೇ ಬಿಡಿ. ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು. ನೋಡಿ, ಈಗ ನಾನು 50% ಕರೆದಿದ್ದೀನಿ. ಇದು ಡಬಲ್ ಫ್ರೈ ಮಾಡಬೇಕು, ಅದಕ್ಕೆ ಇದನ್ನು ತೆಗೆದಿಡ್ತಾ ಇದ್ದೀನಿ ಫಸ್ಟು. ಡಬಲ್ ಫ್ರೈ ಮಾಡಿದ್ರೇ ಕ್ರಿಸ್ಪಿಯಾಗಿ ಬರೋದು. ನೋಡಿ, ಇನ್ನೊಂದು ರೌಂಡ್ ಬಿಟ್ಕೊಳ್ಳೋಣ. ಇಷ್ಟೇ ಸೈಜಲ್ಲೇ ನಿಧಾನಕ್ಕೆ ಕರೀರಿ, ತುಂಬ ಉರಿ ಇಟ್ಟು ಕರಿಬೇಡಿ, ಚೆನ್ನಾಗಿರೋಲ್ಲ. ನೋಡಿ, ಇದು ಈಗ 50% ಬೆಂದಿದೆ. ಈಗ ಅವಾಗ ಎತ್ತಿಟ್ಟಿದ್ದು ಅರ್ಧ ಕರೆದಿಟ್ಟಿದ್ವಲ್ಲ, ಅದನ್ನು ವಾಪಸ್ ಎಣ್ಣೆಗೆ ಹಾಕಿ ಈಗ ಇದು ಡಬಲ್ ಫ್ರೈ ಮಾಡಬೇಕು. ಈಗ ಒಲೆ ಉರಿನ ಜಾಸ್ತಿ ಮಾಡಿ. ನೋಡಿ, ಎಷ್ಟು ನೀಟಾಗಿ ಫ್ರೈ ಆಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಗೋಬಿ ರೆಡಿಯಾಗಿದೆ ಕರ್ದಿರೋದು. ಇದನ್ನ ಒಂದು ಪ್ಲೇಟಿಗೆ ತೆಕ್ಕೊಂಬಿಡಿ. ನೋಡಿ, ಈಗ ಗೋಬಿ ಕರ್ದಿರೋದು ರೆಡಿಯಾಗಿದೆ. ಈಗ ಒಂದು ಸಾಸ್ ಮಾಡ್ಕೋಬೇಕು. ಒಂದು ಬಟ್ಲು ತೊಗೊಳ್ಳಿ, ಅದಕ್ಕೆ ಟೊಮೊಟೊ ಸಾಸು. ನಾನು ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ, ನೀವು ಯಾವ ಸಾಸ್ ಆದರೂ ಯೂಸ್ ಮಾಡ್ಕೊಳ್ಳಿ. ಕಿಸಾನ್ ಸಾಸೇ ಚೆನ್ನಾಗಿ ಬರೋದು. ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಸ್ವಲ್ಪ ಉಪ್ಪು. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು
ಒಬ್ಬೊಬ್ಬರು ಸೋಯಾ ಸಾಸ್ ಯೂಸ್ ಮಾಡ್ತಾರೆ. ನಾನು ಸೋಯಾ ಸಾಸು ಟೇಸ್ಟಿ ಪೌಡ್ರ್ ಏನು ಯೂಸ್ ಮಾಡ್ತಾಯಿಲ್ಲ. ಸಿಂಪಲಾಗಿ ನೀವು ಮನೆಯಲ್ಲಿ ಒಂದೇ ಸಾಸಲ್ಲೇ ಮಾಡ್ಕೋಬೋದು ಗೋಬಿ ಮಂಚೂರಿ, ಸೂಪರಾಗಿ ಬರುತ್ತೆ. ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಈಗ ಸಾಸ್ ರೆಡಿಯಾಗಿದೆ ಗೋಬಿ ಮಂಚೂರಿಗೆ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈಗ ಎಣ್ಣೆ ಕಾದಿದೆ. ಆಮೇಲೆ ಉದ್ದಕ್ಕೆ ಹಚ್ಚಿರೋ ಈರುಳ್ಳಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಈರುಳ್ಳಿ, ಕ್ಯಾಪ್ಸಿಕಮ್ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ತಿನ್ನೋರು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಖಾರ ಜಾಸ್ತಿ ಲೈಕ್ ಮಾಡೋರು ಖಾರ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಹಸಿಮೆಣ್ಸಿನ್ಕಾಯಿ ಹಸಿ ವಾಸನೆ ಹೋಗಬೇಕು. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ರೆಡಿ ಮಾಡ್ಕೊಂಡಿದ್ವಿ ಸಾಸನ್ನು ಹಾಕ್ಕೊಳ್ಳಿ. ನಾನು ಫುಲ್ಲು ಪೇಸ್ಟೇ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಹಚ್ಚಾಕಿದ್ರೆ ಸುಮಾರು ಜನ ಎತ್ತಾಕ್ತಾರೆ, ತಿನ್ನಲ್ಲ, ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಪೇಸ್ಟ್ ಮಾಡಿ ನೀಟಾಗಿ ಆಗುತ್ತೆ. ಈಗ ನೋಡಿ ಕುದೀತಾ ಇದೆ ಚೆನ್ನಾಗೆ. ಈಗ ಕರ್ದಿರೋ ಅಂಥ ಗೋಬಿನ ಹಾಕ್ಕೊಳ್ಳಿ. ಈಗ ಇದು 80% ಮೆತ್ತಗಾಗಬೇಕು, 20% ಗರ್ಗರಿ ಇರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು. ನೋಡಿ ಗೋಬಿ ಮಂಚೂರಿ ರೆಡಿಯಾಗಿದೆ. ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕೋಣ. ನೋಡಿ ಗೋಬಿ ಮಂಚೂರಿ ಮನೆಯಲ್ಲೇ ಎಷ್ಟು ನೀಟಾಗಿ ಮಾಡ್ಕೋಬೋದು, ಕಮ್ಮಿ ಪದಾರ್ಥದಲ್ಲೇ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡ್ತಾರೆ ಎಲ್ಲರೂ. ನಾನು ಸೋಯಾ ಸಾಸ್ ಏನೇನು ಯೂಸ್ ಮಾಡಿಲ್ಲ, ಸಿಂಪಲ್ ಟೊಮೆಟೊ ಸಾಸಲ್ಲಿ ಮಾಡಿರೋದು. ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ಹೊಸ ಹೊಸ ಅಡುಗೆ ಬರ್ತಾ ಇರುತ್ತೆ. ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.